ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂತ ಹೇಳಿದ್ರೆ ಇದು ಸಂಕ್ರಾಂತಿ ಹಬ್ಬದ ಮಾರನೇ ದಿನದ ವ್ಲಾಗ್. ನಾನು ಸಂಕ್ರಾಂತಿ ಹಬ್ಬ ಮಾಡಲಿಲ್ಲ ಅವತ್ತಿನ ದಿನ, ನೆಕ್ಸ್ಟ್ ಡೇ ಮಾಡಿದೆ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋ ಹಾಕೋಣ ಅಂತೇಳಿ. ಸೊ ಬೆಳಗ್ಗೆನೇ ಫಸ್ಟ್ ನಾನು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡೆ. ಫಸ್ಟು ಕ್ಯಾರೆಟು ಮತ್ತು ಬೀಟ್ರೂಟ್, ಪುದೀನ ಮತ್ತು ಒಂದು 4-5 ಮೆಣಸು ಮತ್ತು ಒಂದು ಅರ್ಧ ದಾಳಿಂಬೆ ಹಣ್ಣು. ಸೊ ಇದಿಷ್ಟನ್ನು ಹಾಕಿ ರುಬ್ಕೊಂಡು ಇವಾಗ ಅದನ್ನು ನಾನು ಆಲ್ಮೋಸ್ಟ್ ಜ್ಯೂಸರಲ್ಲೇ ಮಾಡಿರೋದ್ರಿಂದ ಅದು ಫಿಲ್ಟ್ರಾಗೇ ಬರುತ್ತೆ. ಸೊ ಆ್ಯಕ್ಚುಲಿ ಫೈಬರ್ ಕಂಟೆಂಟ್ ಬಂದು ನಾವು ಏನು ಫಿಲ್ಟ್ರ್ ಮಾಡ್ಕೊಂಡು ಕುಡಿಬಾರ್ದು, ಹಾಗೆ ಕುಡಿಬೇಕು. ಬಟ್ ಇದು ಬೀಟ್ರೂಟ್ ಹಾಕಿರೋದ್ರಿಂದ ಅದು ಕುಡಿಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಫಿಲ್ಟ್ರ್ ಮಾಡ್ಕೊಂಡೇ ಕುಡಿದೆ. ಇದು ಬೇಕು ಅಂದರೆ ನಾವು ಜೇನುತುಪ್ಪನ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಫಸ್ಟು ಬೆಳಗ್ಗೆ ನಾವು ಬಿಸಿನೀರು ಕುಡ್ತೀವಿ, ಅದಾದಮೇಲೆ ನೆಕ್ಸ್ಟ್ ನಾವು ಒಂದು ಕಾಲು ಗಂಟೆಯಿಂದ 20 ನಿಮಿಷ ಇಲ್ಲ ಅರ್ಧ ಗಂಟೆ ಗ್ಯಾಪ್ ಕೊಟ್ಬಿಟ್ಟು ಈ ಥರ ಡಿಟಾಕ್ಸ್ ಡ್ರಿಂಕ್ನ ಒಂದು ವಾರಕ್ಕೆ 3 ಸಾರಿ ಕುಡಿದ್ರೂ ಒಳ್ಳೆಯದು, ಇಲ್ಲ ಡೈಲಿ ರೆಗ್ಯುಲರಾಗಿ ಬೆಳಗ್ಗೆ ಕುಡಿದ್ರೂ ತುಂಬಾ ಒಳ್ಳೆಯದು. ಸೊ ಹಾಗೆ ಸ್ನಾನ ಎಲ್ಲ ಮಾಡ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಅಡುಗೆ ಮಾಡೋಣ ಅಂತೇಳಿ ಬಂದೆ. ಸೊ ಹಾಗೆ ಎಳ್ಳು ಬೆಲ್ಲ ಎಲ್ಲ ಮಾಡಬೇಕಿತ್ತಲ್ಲ, ಲೈಟಾಗಿ ಎಲ್ಲ ಹುರ್ಕೊಂಡು, ಕಡಲೆ ಬೀಜ ಎಲ್ಲ ಹುರ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು, ಎಳ್ಳು ಕಡಲೆ ಸ್ವಲ್ಪ ಬೆಚ್ಚಗೆ ಮಾಡಿದ್ದೆ. ಸೊ ಎಲ್ಲದನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಹಾಗೆ ಎಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ರೆ ಎಳ್ಳು ಬೆಲ್ಲ ರೆಡಿ ಆಯಿತು. ತುಂಬ ಲೇಟಾಗಿ ಬರ್ತಿದೆ ಈ ವಿಡಿಯೋ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋ ನೆಕ್ಸ್ಟ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಇನ್ಮೇಲೆ ರೆಗ್ಯುಲರಾಗಿ ಆದಷ್ಟು ಒಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋ, ಇಲ್ಲ ಒಳ್ಳೆ ರೆಸಿಪೀಸ್ ಯಾವುದಾದ್ರೂ ಹಾಕೋಣ ಅಂತೇಳಿ ಇನ್ಮೇಲೆ ವಿಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಸೊ ತುಂಬ ದಿನಗಳ ಅನ್ನೋದಕ್ಕಿಂತ ತಿಂಗಳುಗಳ ನಂತರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಬ್ಬಕ್ಕೆ ಬಂದು ಪೊಂಗಲ್ ಮಾಡ್ತಾಯಿದ್ದೆ. ಪೊಂಗಲ್ ಜಾಸ್ತಿ ಬೇಗ ಗಟ್ಟಿ ಆಗಬಾರ್ದು ಅಂತ ಹೇಳಿದ್ರೆ ಇದು 2 ಹೆಸರುಬೇಳೆ ಮತ್ತು ಅಕ್ಕಿ ಸೇಮ್ ಕ್ವಾಂಟಿಟಿಲೇ ತೊಗೋಬೇಕು. ಎರಡನ್ನೂ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹುರಿದ್ಬಿಟ್ಟು ವಾಶ್ ಮಾಡ್ಕೊಂಡು ಇವಾಗ ನಾನು ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಒಂದು 3 ವಿಷಲ್ ಹಾಕ್ಸಿದ್ರೆ ಆಯಿತು. ಇವಾಗ ಅದ್ರ ಜೊತೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದರಿಂದ ನಾನು ಟೊಮ್ಯಾಟೊ ಬಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಸೊ ಟೊಮ್ಯಾಟೊ ಬಾತ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿ, ಟೊಮ್ಯಾಟೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಬೇಗ ಆಗುವಂಥ ತಿಂಡಿ ಇದು. ನನಗೆ ಆಲ್ಮೋಸ್ಟ್ ಟೈಮ್ ಆಯಿತು ಅಂತ ಹೇಳಿದ್ರೆ ನಾನು ಸಡನ್ನಾಗಿ ಪಟ್ಟಂತ ನನಗೆ ನೆನಪು ಬರೋದೆ ನನಗೆ ಟೊಮ್ಯಾಟೊ ಬಾತು. ಸೊ ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಟೊಮ್ಯಾಟೊ ಮತ್ತು ಉಳಿದಿರೋ ಅಂಥ ಮಸಾಲೆಗಳು ಅಂದರೆ ಚಕ್ಕೆ, ಲವಂಗ ಮತ್ತು ಮೆಣಸು, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ನಾನು ಆ ಮಸಾಲೆ ಎಲ್ಲ ಆಲ್ಮೋಸ್ಟ್ ಕಡಿಮೆ ಹಾಕ್ತೀನಿ. ನಾನು ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಮತ್ತು ನಮಗೆ ಎಷ್ಟು ಖಾರ ಬೇಕಷ್ಟು ಒಂದು 4-5 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಅದೆಲ್ಲ ರುಬ್ಕೊಂಡಿದ್ದಾದಮೇಲೆ ಇವಾಗ 1.5 ಗ್ಲಾಸಷ್ಟು ಅಕ್ಕಿ ಹಾಕಿ ಅದಕ್ಕೆ ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೀರು ಹಾಕಿ 1:2 ಆ ಥರ ಹಾಕಿ, ಉಪ್ಪು ಮತ್ತು 1-2 ಸ್ಪೂನ್ ತುಪ್ಪ, ಮತ್ತು ನಾವು ಬೇಕು ಅಂದರೆ ಕಸೂರಿ ಮೇಥಿ ಹಾಕ್ಕೋಬೋದು. ಸೊ ಇದಿಷ್ಟನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡ್ಸಿದ್ರೆ ಆಯಿತು. ಇಲ್ಲಿ ಪೊಂಗಲ್ಗೆ ಅಕ್ಕಿ ಬೇಳೆ ಎಲ್ಲ ವಿಷಲ್ ಆಯ್ತಲ್ವ, ಬೆಂದಿದೆ ಎಲ್ಲ. ಅದಕ್ಕೆ ನಾನು ಬೆಲ್ಲ ಪಾಕ ಮಾಡ್ಕೊಂಡಿರೋದು ಹಾಕಿದ್ದೀನಿ. ಮತ್ತು ಅದಕ್ಕೆ 1 ಶುಂಠಿ ಮತ್ತು 1 ಏಲಕ್ಕಿ, 1 ಲವಂಗ ಇದಿಷ್ಟನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಂಡು ಇವಾಗ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಕುದಿಸಿದ್ರೆ ಪೊಂಗಲ್ ರೆಡಿ ಆಯಿತು. ಸೊ ಇಲ್ಲಿ ನನ್ನ ಮಕ್ಕಳಿಗೆ ಎಳ್ಳು ಬೆಲ್ಲ ಸ್ಕೂಲಿಗೆ ತೊಗೊಂಡೋಗ್ತೀನಿ ಅಂತ ಹೇಳಿದ್ರು. ಸೊ ಇದೊಂಥರ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕ ಮಕ್ಕಳಿರುವಾಗ ಈ ರೀತಿ ಎಲ್ಲ ಅನ್ಕೋತಿದ್ವಿ ಅಲ್ವಾ, ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು, ಎಲ್ರಿಗೂ ಕೊಡಬೇಕು ಅಂತೇಳಿ. ಸೊ ಮ್ಯಾಮ್ಗೆಲ್ಲ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ಎಳ್ಳು ಬೆಲ್ಲ ಎಲ್ಲ ನಾನು ಪ್ಯಾಕ್ ಮಾಡಿ ಕೊಡ್ತಾಯಿದ್ದೆ. ಆಮೇಲೆ ಬಾಕ್ಸಲ್ಲಿ ಕೊಟ್ಟರೆ ಮಕ್ಕಳಿಗೆಲ್ಲ ಸ್ವಲ್ಪ ಕೊಡ್ಬೋದು. ಇದೆಲ್ಲ ಸಾಮಾನ್ಯ ಸ್ಕೂಲ್ಗೆ ಹೋಗೋವಂಥ ಮಕ್ಕಳೆಲ್ಲ ತೊಗೊಂಡೋಗ್ತಾರೆ. ಮನೆ ಹತ್ರನೂ ಕೂಡ ಎಲ್ಲ ತಿಂತಾರೆ. ಸೊ ಮಕ್ಕಳಿಗೆ ಆವತ್ತಿನ ದಿನ ಸ್ಕೂಲ್ಗೆ ಹೋಗುವಾಗ ಏನೋ ಖುಷಿ, ಮ್ಯಾಮಿಗೆ ಕೊಡ್ಬೋದು ಹಂಗೆ ಹಿಂಗೆ ಅಂತೇಳಿ. ಸೊ ನಾವು ಕೂಡ ಇದನ್ನೆಲ್ಲ ಮಾಡಿದ್ದೀವಲ್ವ. ಸೊ ಎಲ್ಲ ಆಯಿತು. ನನ್ನ ಮಗ ಪೂಜೆ ಮಾಡ್ತಿದ್ದ. ಡೈಲಿ ಅವನೇ ಇವಾಗ ಪೂಜೆ ಮಾಡೋದು. ಡೈಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟರೆ ಅವನೇ ಪೂಜೆ ಮಾಡಿಬಿಟ್ಟು ಹೋಗ್ತಾನೆ. ನೀಟಾಗಿ ಪೂಜೆ ಮಾಡ್ತಾನೆ. ಆದರೆ ಅಷ್ಟೇ ಅವನು ಶೆಲ್ಫೆಲ್ಲ
ಎಲ್ಲ ಅಂದರೆ ಕಲ್ಲೆಲ್ಲ ಗಲೀಜು ಮಾಡಿರ್ತಾನೆ. ಅದನ್ನೆಲ್ಲ ಕ್ಲೀನ್ ಮಾಡೋದೇ ಒಂದು ಹಿಂಸೆ. ಬಟ್ ಅವನ ಪೂಜೆ ಎಲ್ಲ ಮಾಡಾಯಿತು. ಇವಾಗ ಇಬ್ಬರು ಕೂಡ ಸ್ಕೂಲಿಗೆ ಹೊರಟರು. ಸೊ ಅವ್ರು ಹೋಗಿದ್ದಾದಮೇಲೆ ನೋಡಿ ಈ ಥರ ಪೂಜೆ ಮಾಡಿದ್ದಾನೆ. ಎಳ್ಳು ಬೆಲ್ಲ ಮತ್ತು ಪೊಂಗಲೆಲ್ಲ ಎಡೆ ಮಾಡಿದ್ದಾನೆ. ಸೊ ನಾನು ಕೂಡ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ನಾನು ಒಂದೆರಡು ಹೂವು ಹಾಕಿ ಉದ್ಬತ್ತಿ ಬೆಳಗೋಣ, ದೇವ್ರಿಗೆ ಕೈ ಮುಗಿಯೋಣ ಅಂತೇಳಿ ಬಂದೆ. ಸೊ ಹಾಗೆ ನಾನು ಕೂಡ ಉದ್ಬತ್ತಿ ಬೆಳಗ್ದೆ. ಸೊ ಸ್ನಾನ ಮಾಡಿದಾದಮೇಲೆ ಏನು ಹಬ್ಬ ಅಂದರೆ ಒಂಥರ ಖುಷಿ ಇರುತ್ತೆ. ಸೊ ವರ್ಷದ ಮೊದಲನೇ ಹಬ್ಬ, ಬಟ್ ನಾನು ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಇದು ಐಟಮ್ ತೊಗೊಂಡು ಬರಬೇಕಾಗಿತ್ತು. ಐಟಮ್ ಅಂದರೆ ಕೆಲವೊಂದು ವಸ್ತುಗಳು ಬೇಕಾಗಿತ್ತು. ಬಂದೆ ಬಾಳೆಹಣ್ಣು ಮತ್ತು ಇದು ಸಿಟಿಗೆ ಬಂದಿದೆ. ಸ್ವಲ್ಪ ತುಪ್ಪ ಬೇಕಾಗಿತ್ತು. ಬೆಣ್ಣೆ ಇಲ್ಲಿ ಸಿಗಲಿಲ್ಲ, ಅದಕ್ಕೋಸ್ಕರ ನಂದಿನಿ ತುಪ್ಪ ತೊಗೊಂಡೋಗೋಣ ಅರ್ಧ ಲೀಟ್ರ್ ಅಂತೇಳಿ ಬಂದೆ. ಆಮೇಲೆ ಪನ್ನೀರ್, ನನ್ನ ಮಗ ಪನ್ನೀರ್ ಗ್ರೇವಿ, ನನಗೆ ಪಾಲಕ್ ಪನ್ನೀರ್ ಬೇಕು ಅಂತ ಕೂತ್ಕೊಂಡಿದ್ದೆ. ಸೊ ಅದಕ್ಕೆ ಅವನಿಗೆ ಪನ್ನೀರ್ ತೊಗೊಂಡೆ. ನಾನು ಲಾಸ್ಟ್ ಟೈಮ್ ಆ್ಯಕ್ಚುಲಿ ಮಾಡಿದೆ, ತುಂಬ ತಿಂಗಳುಗಳೇ ಆಗೋಯಿತು ನಾನು ಮಾಡಿದೆ. ಸೊ ಬ್ಯಾಂಗ್ಳೂರಲ್ಲಿ ನಾನು ನೋಡಿದಾಗ 85 ಏನೋ ಇತ್ತು, ಇವಾಗ 100 ರೂಪೀಸ್ ಆಗಿದೆ ಪ್ಯಾಕೆಟ್ ಪನ್ನೀರ್ದು. ಸೊ ಮನೇಲೇ ಮಾಡ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ. ಸೊ ಹಾಗೆ ಸಂತೆಗೆ ಬಂದ್ವಿ, ಪರ್ಕೆ ಎಲ್ಲ ಬೇಕಾಗಿತ್ತು. ಹಾಗಾಗಿ ಹೊರಗಡೆ ಗುಡಿಸ್ಲಿಕ್ಕೆ ಪರ್ಕೆ ಬೇಕಾಗಿತ್ತಲ್ಲ, ಅದೆಲ್ಲ ತೊಗೊಂಡೋಗೋಣ ಅಂತೇಳಿ ಬಂದ್ವಿ. ಸೊ ಪರ್ಕೆ ಎಲ್ಲ ನಮ್ಮನೆಯವ್ರು ಅದು ಇದು ನೋಡ್ತಿದ್ರು. ನನಗೆ ಈ ಥರ ಪರ್ಕೆಯಲ್ಲಿ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅದು ಯಾವ ಥರ ಯಾವ್ದು ತೊಗೋಬೇಕು ಏನು ಅಂತೇಳಿ ಅವರೇ ತೊಗೋತಾಯಿದ್ರು. ನನಗೆ ಆ್ಯಕ್ಚುಲಿ ಇನ್ನೊಂದು ಥರ ಪರ್ಕೆ ಬರುತ್ತಲ್ಲ, ಅದನ್ನು ಮನೆ ಒಳಗಡೆ ಗುಡಿಸ್ಲಿಕ್ಕೆ ನನಗಿಷ್ಟ ಆಗುತ್ತೆ. ಬಟ್ ನನಗೆ ಈ ಥರ ಪರ್ಕೆ ಎಲ್ಲ ಹಿಡ್ದು ಗುಡ್ಸೋಕ್ಕೆ ಕೈಯೆಲ್ಲ ನೋವು ಬಂದೋಗುತ್ತೆ. ಅದಕ್ಕೋಸ್ಕರ ಸರಿ ಸ್ವಲ್ಪ ಇದು ಇಲ್ಲಿ ನೋಡೋಣ ಅಂತ ಬಂದೆ ಸಂತೆಗೆ, ಏನಾದರೂ ಬೇಕಾಗಿರೋದೇನಾದ್ರು ಸಿಗುತ್ತಾ ಅಂತ ಹೇಳಿಬಿಟ್ಟು. ಹಾಗೆ ಸ್ವಲ್ಪ ತರಕಾರಿ ಸೊಪ್ಪು ಮತ್ತು ಇದೆಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ ನಾವು. ಸೊ ಆಲ್ಮೋಸ್ಟ್ ಏನು ಅಂದರೆ ಸ್ವಲ್ಪ ವಯಸ್ಸಾಗಿರೋರ ಹತ್ರ ನಾವು ಇದನ್ನು ತೊಗೊಂಡ್ರೆ, ಏನಾದರೂ ಐಟಮ್ ತೊಗೊಂಡ್ರೆ ಸೊ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಅವ್ರದ್ದು ಎಷ್ಟು ಕಷ್ಟ ಇರುತ್ತೋ ಲೈಫು, ಅದಕ್ಕೆ ನಾನು ಸಾಮಾನ್ಯ ಅವ್ರನ್ನ ಹುಡ್ಕೊಂಡು ಹೋಗಿ ಅವ್ರ ಹತ್ರನೇ ತೊಗೋತೀನಿ. ತುಂಬ ಸರಿ, ಬಟ್ ಹೇಳಲಿಕ್ಕೆ ಹೋಗಲ್ಲ ನಾನು ಯಾರಿಗೂನು. ಬಟ್ ನಾನು ಆಲ್ಮೋಸ್ಟ್ ಮಾಡೋದೇ ಅದೇ ಥರನೇ, ಯಾಕೆಂದರೆ ಅವ್ರ ಜೀವನ ನಡೆಸೋದು ತುಂಬ ಕಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ಸೊ ಅವ್ರ ಹತ್ರ ಸೊಪ್ಪೆಲ್ಲ ತೊಗೊಂಡು, ತರಕಾರಿ ಎಲ್ಲ ತೊಗೊಂಡು ಫೈನಲಾಗಿ ಮನೆಗೆ ಹೊರಟ್ವಿ. ಸೊ ಅವತ್ತು ಕೂಡ ಕಪ್ಪು ಕೇಳಿದ್ರೆ ಒಂದು ಪೀಸ್ ಕಬ್ಬಿನ ಕೋಲು 100 ರೂಪೀಸ್ ಹೇಳಿದ್ರು. ಸೊ ಅವತ್ತು ಕಪ್ ತೊಗೊಳ್ಳಿಲ್ಲ ನಾನು, ಬೇಡ ನಮಗೆ ನೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ರಿಲಯನ್ಸ್ ಹತ್ರ ಬಂದ್ವಿ. ಇದು ಸಾಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನನ್ನ ಮಗ ಇವತ್ತು ನನಗೆ ಗೋಬಿ ಮಂಚೂರಿ ಬೇಕು ಅಂತ ಕೂತ್ಕೊಂಡಿದ್ದ. ಹಾಗಾಗಿ ಸಾಸ್ ಎಲ್ಲ ತೊಗೊಂಡೋಗೋಣ. ಆಮೇಲೆ ನನಗೆ ಹೂಕೋಸು ಅಷ್ಟು ಇಷ್ಟ ಆಗಲ್ಲ, ನನಗೆ ಎಲೆಕೋಸ್ದು ಗೋಬಿ ಮಂಚೂರಿ ಇಷ್ಟ ಆಗುತ್ತೆ. ಯಾಕೆಂದರೆ ಹೂಕೋಸಲ್ಲಿ ಸಿಕ್ಕಾಪಟ್ಟೆ ಹುಳ ಇರುತ್ತೆ. ಹಂಗಾಗಿ ನನಗೆ ಅದೆಲ್ಲ ಇವಾಗ ರಿಸ್ಕ್ ಅನ್ನಿಸ್ತು ಮಾಡೋದು. ಅದಕ್ಕೋಸ್ಕರ ಎಲೆಕೋಸು ತೊಗೊಂಡು ಬಂದೆ, ಎಲೆಕೋಸು. ಸೊ ಇವಾಗ ನಾನು ಮಾಡ್ಲಿಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಮಗ ನಾನೇ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಯಾವ ಕೆಲಸ ಏನಾದರೂ ಹೇಳಿದಾಗ ಮಾಡು ಅಂದರೆ ಮಾಡಲ್ಲ. ಸೊ ನಾವು ಯಾವತ್ತು ಬೇಡ ಅಂತ ಹೇಳ್ತೀವಿ ಅವತ್ತು ಬರ್ತಾರೆ ಈ ಮಕ್ಕಳು ಹೆಲ್ಪ್ ಮಾಡೋಕ್ಕೆ. ಹೆಲ್ಪ್ ಮಾಡೋದು ಅನ್ನೋದಕ್ಕಿಂತ ಅದಕ್ಕಿಂತ 2 ನಮಗೆ ಕೆಲಸ ಕೊಟ್ಟಿರ್ತಾರೆ. ಸೊ ಹೂಕೋಸೆಲ್ಲ ಹಾಗೆ ಬಿಡಿಸಿ ನೋಡಿದೆ. ತುಂಬ ಚೆನ್ನಾಗಿತ್ತು ಹೂಕೋಸು, ಏನಾಗಿರಲಿಲ್ಲ. ನಾವು ಆಲ್ಮೋಸ್ಟ್ ಚಿಕ್ಕಕ್ಕೆ ಬೇಕು ಅಂತ ಹೇಳಿದ್ರೆ ನಾವು ಚಾಕುಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ಥರ ಚಾಪರಲ್ಲಿ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬ ಸಣ್ಣದಾಗಿ ಚೆನ್ನಾಗಿತ್ತು. ಹಾಗೆ ಅದಕ್ಕೆ ಎಷ್ಟು ಬೇಕಷ್ಟು ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೆ. ಇದೆಲ್ಲ ಆಲ್ಮೋಸ್ಟ್ ನಾನು ಹಿಂದೆ ವಿಡಿಯೋಲ್ಲೇ ತುಂಬ ಸರಿ ನಾನು ಆನಿಯನ್ ಮಂಚೂರಿ ಮತ್ತು ಬೇಬಿಕಾರ್ನ್ ಮಂಚೂರಿ ಮತ್ತು ಈ ಥರ ನಾರ್ಮಲ್ ಈ ಥರ ಹೂಕೋಸು ಮಂಚೂರಿ, ಎಲೆಕೋಸು ಎಲ್ಲ ಆಲ್ಮೋಸ್ಟ್ ಹಾಕಿದ್ದೀನಿ ಆವಾಗ. ಸೊ ಹಾಗಾಗಿ ನಾನು ಮೆಜರ್ಮೆಂಟ್ ಏನು ತೋರಿಸ್ತಾ ಇಲ್ಲ, ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು, ಅಚ್ಚ ಖಾರದ ಪುಡಿ ಮತ್ತು ಮೆಣಸು ಪೌಡರು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾರ್ನ್ಫ್ಲೋರ್ ಸ್ವಲ್ಪ ಶಾರ್ಟೇಜ್ ಆಯಿತು ಅಂತೇಳಿ ಇನ್ನೊಂದು ಸ್ವಲ್ಪ ಚಿಕ್ಕ ಪ್ಯಾಕೆಟ್ ಇತ್ತು ಅಂತೇಳಿ ಅದನ್ನು ಹಾಕ್ತಾಯಿದ್ದೆ. ಇದಿಷ್ಟನ್ನು ಹಾಕಿ ನಾವು ನೋಡ್ಕೊಂಡು ಕಲಿಸ್ಕೋಬೇಕಾಗತ್ತೆ. ತುಂಬ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ ಹಿಟ್ಟು. ಹಾಗಾಗಿ ಒಂದು ಮೀಡಿಯಮ್ ಆಗಿರಬೇಕು. ತೀರಾ ಬೋಂಡದ ಹಿಟ್ಟು ಬರುತ್ತಲ್ಲ ಅಷ್ಟು ಇರಬಾರ್ದು, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಇವಾಗ ಎಣ್ಣೆಗೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಇದೆಲ್ಲ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಗೋಯಿತು. ನನ್ನ ಮಗ ನಾನು ಹಾಕ್ತೀನಿ ಅಂತೇಳಿ ನೋಡಿ ಎಣ್ಣೆ ಮೇಲಿಂದ ಹೆಂಗೆ ಬಿಸಾಕ್ತಾ ಇದ್ದಾನೆ. ನನಗೆ ಭಯ ಎಣ್ಣೆ ಅಂದರೆ. ಸೊ ಸುಮ್ಮನಿರು ಅಂದರೂ ಕೇಳ್ತಾ ಇಲ್ಲ. ಕೊನೆಗೆ ಅವ್ರನ್ನ ಓಡಿಸ್ಬಿಟ್ಟು ನಾನೇ ಆಮೇಲೆ ಮಾಡಿದೆ.
ಸೊ ಗೋಬಿ ಮಂಚೂರಿ ತುಂಬ ಸಿಂಪಲಾಗಿ ಮಾಡ್ಬೋದು, ತುಂಬ ಈಸಿ ಮಾಡೋದು. ನಾವು ಈ ಥರ ಮಂಚೂರಿಗಳು ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಸಂಜೆ ಏನಾದರೂ ನಾವು ಮಂಚೂರಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 4:35ಗೆಲ್ಲ ಮಾಡ್ಕೊಂಡ್ಬಿಟ್ರೆ ಜಸ್ಟ್ ಒಂದು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಕೊಟ್ಬಿಟ್ರೆ ಮುದ್ದೆ ಹೋಯ್ತು. ಸಿಂಪಲಾಗಿ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಸೊ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ನಾನು ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಆಲ್ಮೋಸ್ಟ್ ನಾವು ತಿಂತೀವಿ ಕೆಲವೊಂದು ಟೈಮು, ಬಟ್ ಅದು ಆದಷ್ಟು ಅವಾಯ್ಡ್ ಮಾಡಬೇಕು. ಓಕೆ, ಒಂದು ಹೈಜಿನಿಕ್ಕಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಅವ್ರದ್ದು ಲೈಫ್ ಇರತ್ತಲ್ವ. ಬಟ್ ಕೆಲವೊಬ್ರು ಏನು ಅಂದರೆ ತುಂಬ ಹೈಜಿನಾಗಿ ಮಾಡೋದಿಲ್ಲ. ಅವ್ರ ಹತ್ರ ತೊಗೊಳ್ಳಿಕ್ಕೆ ಸ್ವಲ್ಪ ಒಂಥರ ಬೇಜಾರು ಅನಿಸುತ್ತೆ. ಬೇಜಾರು ಅನ್ನೋದಕ್ಕಿಂತ ಬೇರೆಯವ್ರದ್ದು ಕೂಡ ಲೈಫ್ ನೋಡಬೇಕು, ಅವ್ರು ಆ ಥರ ಎಲ್ಲ ಮಾಡಬಾರ್ದು. ಹಾಗಾಗಿ ಹೊರಗಡೆ ಎಲ್ಲೂ ಬೇಡ ಇವತ್ತು ಅಂಥೇಳಿ ಏನೂ ಕೊಡಿಸ್ಲಿಲ್ಲ, ಹಾಗೆ ಕರ್ಕೊಂಬಂದೆ, ಮನೆಯಲ್ಲೇ ಮಾಡಿಕೊಡ್ತೀನಿ ಅಂಥೇಳಿ. ಸೊ ಎಲ್ಲದು ಡೀಪ್ ಫ್ರೈ ಮಾಡಿದ್ದಾಯಿತು. ಇವಾಗ ನಾನು ಒಂದು ಬೌಲ್ಗೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಪ್ಯಾನ್ಗೆ, ಒಂದು ಬಾಣಲೆಗೆ ಅದೇ ಕರ್ದಿರೋದು ಎಣ್ಣೆ ಇತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಉದ್ದುದ್ದು ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದು ನಾವು ಇದು ಇದು ಹೂಕೋಸು ಮತ್ತು ಎಲೆಕೋಸು ಇಲ್ಲ ಅಂದರೂ ಮಾಡ್ಕೋಬೋದು, ಬರೀ ಈರುಳ್ಳಿಲೇ ಮಾಡ್ಕೋಬೋದು, ಇಲ್ಲ ಬೇಬಿಕಾರ್ನ್ ಇದ್ದರೆ ಬೇಬಿಕಾರ್ನಲ್ಲಿ ಮಾಡ್ಕೋಬೋದು. ಸೊ ಇವಾಗ ಕ್ಯಾಪ್ಸಿಕಮ್ ಎಲ್ಲ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕಿದ್ದೀನಿ, ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು. ಇವಾಗ ನನಗೆ ಎಷ್ಟು ಖಾರ ಬೇಕು ಅಷ್ಟು ನಾವು ಖಾರದ ಪುಡಿ ಹಾಕ್ಕೋಬೋದು. ಸೊ ಖಾರ ಜಾಸ್ತಿ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಖಾರ ಬೇಕು ಅಂದರೆ ಹಾಕ್ಕೋಬೋದು. ಮತ್ತು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಆದರೆ ಚೆನ್ನಾಗಿರೋದಿಲ್ಲ. ಇವಾಗ ನಾವೇನು ಕಲಸಿಟ್ಕೊಂಡಿದ್ವಿ, ಕಾರ್ನ್ಫ್ಲೋರ್ ಮತ್ತು ನೀರು ಹಾಕಿ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಮಗೆ ಸ್ವಲ್ಪ ತಿಕ್ಕಾಗಿ ಬಂತು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಬೋದು. ಯಾಕೆಂದರೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಟೆಕ್ಸ್ಚರ್ ಬಂದು ಗಟ್ಟಿ ಬರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಲಾಸ್ಟ್ ಟೈಮು ಇದೇ ಥರ ಸೋಯಾ ಸಾಸ್ ಹಾಕೋಕ್ಕೋಗಿ ಆನಿಯನ್ ಮಂಚೂರಿ ಮಾಡೋಕ್ಕೋಗಿ ಕ್ಯಾಪ್ ಓಪನ್ ಆಗಿ ಅರ್ಧ ಬಾಟಲ್ ಪೂರ್ತಿ ಇದರೊಳಗೆ ಬಂದುಬಿಟ್ಟಿತ್ತು. ಅವತ್ತು ತಿನ್ನಲಿಕ್ಕಾಗಲಿಲ್ಲ, ಹುಳಿ ಇತ್ತು ಸಿಕ್ಕಾಪಟ್ಟ, ಆ ಥರ ಆಗೋಗ್ಬಿಡ್ತು. ಹಂಗಾಗಿ ಈ ಸರಿ ಕ್ಯಾಪ್ ಓಪನ್ ಮಾಡಲಿಲ್ಲ ನಾನು. ಇದಕ್ಕೆ ರೆಡ್ ಚಿಲ್ಲಿ ಸಾಸು ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಮಿಕ್ಸ್ ಕೊಟ್ಟು ಇವಾಗ ನಾನೇನು ಫ್ರೈ ಮಾಡ್ಕೊಂಡಿದ್ದೆ ಮಂಚೂರಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗೊಂದು ಮಿಕ್ಸ್ ಕೊಟ್ಬಿಟ್ರೆ ಫೈನಲಾಗಿ ಗೋಬಿ ಮಂಚೂರಿ ರೆಡಿ ಆಯಿತು. ಸೊ ಸಿಂಪಲಾಗಿ ಒಂದೇನಿಲ್ಲ ಅಂದರೂ ಒಂದು 40 to 50 ರುಪೀಸ್ ಏನೋ ಖರ್ಚು ಬರುತ್ತೆ ಒನ್ ಟೈಮ್ ನಾವು ಮಾಡಲಿಕ್ಕೆ ಇದನ್ನು. ಸೊ ಮನೇಲಿರೋರೆಲ್ಲ ನಾವು ಇದನ್ನು ತಿನ್ಬೋದು. ತುಂಬ ನಾವು ನೀಟಾಗೂ ಮಾಡ್ಕೊಂಡಂಗೆ ಆಗುತ್ತೆ. ಮನೇಲಿ ಯಾವುದೇ ರೀತಿಯಾದ ಟೇಸ್ಟಿಂಗ್ ಪೌಡರ್ ಆಗಲಿ ಇಲ್ಲ ಒಂದು ಕಲರ್ ಆಗಲಿ ಯಾವುದು ಕೂಡ ಹಾಕಿರೋದಿಲ್ಲ. ಬೇಕು ಅಂದರೆ ನಾವು ಈ ಥರ ಮಾಡ್ಕೊಂಡು ತಿನ್ಬೋದು. ಆಲ್ಮೋಸ್ಟ್ ಒಂದು 80% ನಾನು ಇವಾಗ ಇಲ್ಲಿ ಊರಿಗೆ ಬಂದಾಗಿಂದ ಆಲ್ಮೋಸ್ಟ್ ಇದನ್ನೇ ನಾನು ಮಾಡ್ತಾ ಇರೋದು. ಹೊರಗಡೆ ತಿನ್ನೋದಕ್ಕಿಂತ ಮನೇಲೇ ಬೇಕಾಗಿರೋದನ್ನು ಮಾಡ್ಕೊಂಡು ತಿಂತಾಯಿದ್ದೀನಿ. ಮಕ್ಕಳಿಗೂ ಕೂಡ ಮಾಡಿಕೊಡ್ತಾಯಿದ್ದೀವಿ. ಸೊ ಫೈನಲಾಗಿ ಗೋಬಿ ಮಂಚೂರಿ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು. ಮತ್ತು ಈ ವಿಡಿಯೋನ ನಾನು ಇನ್ನೂ ಜಾಸ್ತಿ ಲೆಂತಿಯಾಗಿ ಹಾಕೋಣ ಅಂತ ಅಂದ್ಕೊಂಡೆ ನೆಕ್ಸ್ಟ್ ಡೇ ವ್ಲಾಗು. ಬಟ್ ಏನು ಅಂದರೆ ಫುಲ್ಲು ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನಾನು ತುಂಬ ಲೆಂತಿ ಆಗುತ್ತೆ, ಅದು ನೆಕ್ಸ್ಟ್ ವಿಡಿಯೋಗೆ ಹಾಕೋಣ ಅಂಥೇಳಿ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಇವಾಗ ಸಂಜೆ ಸ್ನ್ಯಾಕ್ಸ್ ಬಂದು ಗೋಬಿ ಮಂಚೂರಿ ರೆಡಿ ಆಯಿತು. ಇವಾಗ ಅಡುಗೆ ಬಂದು ಈ ಸ್ನ್ಯಾಕ್ಸ್ ತಿಂದುಬಿಟ್ರೆ ಅಡುಗೆ ಮಾಡೋಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ಯಾರೂ ಅಷ್ಟಾಗಿ ಇಷ್ಟಪಡೋದಿಲ್ಲ ಊಟ ಮಾಡಲಿಕ್ಕೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಜಸ್ಟ್ ಉಪ್ಪಿಟ್ಟು ಮಾಡಿಕೊಟ್ಟೆ, ನಾನು ತಿನ್ನಲಿಲ್ಲ. ನನಗೂ ಇದರಲ್ಲೇ ಫುಲ್ ಆಯಿತು. ಲೈಟಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟೆ, ಅವ್ರು ಉಪ್ಪಿಟ್ಟು ತಿಂದರು ನೈಟು. ನೆಕ್ಸ್ಟ್ ಡೇಗೆ ನಾನು ಜವಳಿಕಾಯಿ ತೊಗೊಂಡು ಬಂದಿದ್ದೆ, ಅದನ್ನು ಸೋಸ್ತಾ ಇದ್ದೆ. ಸೊ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.